ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. पुतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಕೃಷಿ ಕಳಸ, ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ಕೇಳುಗರೆ, ರೈತ ಬಂದವರೇ, ಮಳೆ ಬರುವ ದಿನಗಳಲ್ಲಿ ಭೂಮಿಗೆ, ಬೆಳೆಗಳಿಗೆ ಮತ್ತು ಜೀವಿಗಳಿಗೆ ಒಂದು ರೀತಿಯ ಉಲ್ಲಾಸದ ವಾತಾವರಣ. ಮಳೆಯ ನೀರಿನಲ್ಲಿ ಆ ರೀತಿಯ ವಿಶೇಷತೆ ಇದೆ. ಮಳೆ ನೀರಿನಲ್ಲಿ ಹಾನಿಕಾರಕವಾದ ಲವಣಾಂಶಗಳು ಇರೋದಿಲ್ಲ. ಮಳೆ ನೀರು ಎಷ್ಟು ಹಿತವಾದದ್ದು, ಎಷ್ಟು ಶುದ್ಧವಾದದ್ದು, ಮೃದುವಾದದ್ದು. ಕುಡಿಲಿಕ್ಕೆ, ಅಡಿಗೆಗೆ, ಸ್ನಾನಕ್ಕೆ, ಬಟ್ಟೆ ಶುಚಿಗೆ, ಇಷ್ಟೇ ಅಲ್ಲದಲ್ಲೇ ನಮ್ಮ ಕೃಷಿಗಂತೂ ಹೇಳಿ ಮಾಡಿಸಿದ ನೀರು. ಪ್ರತಿ ಮಳೆಗೂ ಬೆಳೆ ಎಷ್ಟು ಪುಷ್ಕಳವಾಗಿ ಆನಂದದಾಯಕವಾಗಿ ಬೆಳೀತದಲ್ವ? ಹಾಗೆ ಒಂದೊಂದು ಮಳೆಗೂ ಆ ಬೆಳೆಯಲ್ಲಾಗುವ ಪರಿವರ್ತನೆಗಳು, ಮಣ್ಣಿನಲ್ಲಿ ಕಾಣುವ ವಿಶೇಷ ಅಂಶಗಳನ್ನು ತೀಕ್ಷ್ಣವಾಗಿ ಗಮನಿಸ್ತಾ ಹೋದರೆ ಖುಷಿ ಅನಿಸುತ್ತೆ. ಮಳೆ ನೀರು ಬೆಳೆಗಳಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ಆರೋಗ್ಯಕರವಾದದ್ದು. ಮಳೆ ಬರುವಾಗ ಮನೆ ಮೇಲ್ಗಡೆ ಬೀಳುವ ಮಳೆ ನೀರನ್ನು ಅಚ್ಚುಕಟ್ಟಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಶುದ್ಧವಾದ ನೀರು ಸಿಗುತ್ತೆ. ನದಿಗಿಂತ, ಹೊಳೆಗಿಂತ ನಿಮ್ಮ ಮನೆಯ ಮೇಲ್ಗಡೆ ಬೀಳುವ ಮಳೆ ನೀರಿದೆಯಲ್ಲ, ಅದು ಉತ್ತಮ ಗುಣಮಟ್ಟದ್ದಂತ ಅಂದ್ಕೊಂಡು ಹೇಳಲೇಬೇಕು. ಯಾಕಂದರೆ ನಿಮ್ಮ ಮನೆಯ ಮೇಲ್ಗಡೆ ಅಷ್ಟೇನು ಗಲೀಜಿರೋದಿಲ್ಲ ಅಲ್ವಾ? ಮೊದಲು ಬೀಳುವ ಮಳೆ ನೀರನ್ನು ಹೊರಹಾಕಿ ಅಥವಾ ಒಂದು ಕಡೆಗೆ ಸಂರಕ್ಷಣೆ ಮಾಡಿಕೊಂಡು ಅದನ್ನು ಪುನರ್ಬಳಕೆ ಮಾಡಿ, ನಂತರ ಆಗಾಗ್ಗೆ ಬೀಳುವ ಮಳೆ ನೀರನ್ನು ಸುರಕ್ಷಿತವಾಗಿ, ಜೋಪಾನವಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ಅದು ನಿಮಗೆ ಆಗಾಗ್ಗೆ ಬಳಕೆಗೆ ಅನುಕೂಲಕ್ಕೆ ಬರುತ್ತೆ. ರೈತ ಬಾಂಧವರೇ, ಶ್ರೋತೃಗಳೇ, ಅಡಿಗೆಗೆ ನೀವು ಮಳೆ ನೀರನ್ನು ಉಪಯೋಗಿಸ್ಕೊಂಡು ನೋಡಿ. ಕಾಳುಗಳು ಬೇಗ ಬೇಯ್ತವೆ ಮಳೆ ನೀರಿಗೆ. ಗಡ್ಡೆ ಗೆಣಸುಗಳು ಅಷ್ಟೇ ಬಹು ಸುಲಭವಾಗಿ ಬೆಂದು ರುಚಿಯಾಗಿ ನಮ್ಮ ಹೊಟ್ಟೆಯನ್ನು ಸೇರ್ತವೆ. ಹಾಗೆ ಸಾರು ಮತ್ತಿತರೆ ಅಡಿಗೆ ಪದಾರ್ಥಗಳನ್ನು ತಯಾರಿಸುವಾಗಲೂ ಮಳೆ ನೀರನ್ನು ಉಪಯೋಗಿಸ್ಕೊಂಡ್ರೆ ಅದರ ವಿಶೇಷತೆ ತುಸು ಹೆಚ್ಚಿಗಿರುತ್ತೆ ಕೊಳವೆ ಬಾವಿ ನೀರಿಗಿಂತ. ಹಾಗೆ ಫಿಲ್ಟರ್ನಿಂದ ಸೋಸುವ ಅಗತ್ಯತೆ ಬರೋದಿಲ್ಲ. ಈಗೆಲ್ಲ ಎಲ್ಲ ಮನೆಗಳಲ್ಲೂ ಕೊಳವೆ ಬಾವಿ ನೀರನ್ನು ಅಥವಾ ನಲ್ಲಿನ ನೀರನ್ನು ಸೋಸಲಿಕ್ಕೆ ಫಿಲ್ಟರ್ಗಳಿದ್ದಾವೆ. ಆಗಿಂದಾಗೆ ಓಡಿಸ್ತಾ ಇರಬೇಕು ವಿದ್ಯುತ್ತನ್ನು. ವಿದ್ಯುತ್ತು ಬಳಕೆ ಒಂದಾದರೆ ಸೋಸುವ ನೆಪದಲ್ಲಿ ವ್ಯರ್ಥವಾದ ನೀರನ್ನು ಹೊರಗಡೆ ಹೋಗುತ್ತೆ. ಅರ್ಧಕ್ಕರ್ಧ ನೀರು
ನಮ್ಮಿಂದ ದೂರವಾಗುತ್ತೆ. ಇನ್ನು ಸೋಸಿದ ನೀರು ಸಹ ಕೆಲವು ಸಂದರ್ಭಗಳಲ್ಲಿ ಗುಣಮಟ್ಟದಲ್ಲ ಅಂತ ಅಂದ್ಕೊಂಡು ಹೇಳೋದಿದೆ. ನಮಗೆ ಎಂಥ ಲವಣಾಂಶ ಇರುವ ನೀರು ಬೇಕು ಅಂತ ಅಂದ್ಕೊಂಡು ಅದು ಕರಾರುವಕ್ಕಾಗಿ ಸೋಸೋದಿಲ್ಲ ಅಂತ ಅಂದ್ಕೊಂಡು ಇತ್ತೀಚಿನ ವರದಿಗಳು ಹೇಳ್ತದವೆ. ಕೆಲವೊಬ್ಬರಿಗೆ ಈ ಫಿಲ್ಟರ್ ನೀರಿನಿಂದನೂ ತೊಂದರೆ ಆಗಿರೋದಿದೆ. ಹೀಗೆ ಹೇಳ್ತಾ ಹೋದರೆ ನೀರಿನ ಆಸುಪಾಸಿನ ಸಂಗತಿಗಳು ಹತ್ತಾರು. ರೈತ ಬಾಂಧವರೇ, ಮಳೆ ನೀರನ್ನು ನೀವು ಕುಡಿಯುವಾಗ ಸೋಸುವ ಅಗತ್ಯನೇ ಇಲ್ಲ, ಅಥವಾ ಫಿಲ್ಟರ್ನಿಂದ ಮತ್ತೆ ಅದು ಸೋಸಿಕೊಂಡು ನಿಮ್ಮ ಹೊಟ್ಟೆಗೆ ಸೇರುವ ಅಗತ್ಯ ಇಲ್ಲ. ಶುಚಿಯಾಗಿದ್ದರೆ ಅದು ರುಚಿಯಾಗಿದ್ದೇ ಇರುತ್ತೆ. ಒಂದೇನೆಂದರೆ, ನೀವು ಸಂಗ್ರಹಿಸಿದ ಮಳೆ ನೀರಿಗೆ ಬಿಸಿಲು ಬೀಳಬಾರ್ದು, ಧೂಳು ಸೇರ್ಕೋಬಾರದು. ಇಷ್ಟೇ. ಸುರಕ್ಷಿತವಾದ ಟ್ಯಾಂಕ್ಗಳಲ್ಲಿ ಅಥವಾ ತೊಟ್ಟಿಗಳಲ್ಲಿ, ಡ್ರಮ್ಗಳಲ್ಲಿ ಅಥವಾ ನಿಮಗೆ ಇಷ್ಟವಾದ ಸಾಮಗ್ರಿಗಳನ್ನು ಬಳಕೆ ಮಾಡಿಕೊಂಡು ಶೇಖರಣೆ ಮಾಡ್ಕೊಂಬಿಟ್ರೆ ಅದು ನಿಮ್ಮ ಉಪಯೋಗಕ್ಕೆ ಯಾವಾಗಲೂ ಸಿಗ್ತಾ ಇರತ್ತೆ. 1-2 ವರ್ಷ ಯಾಕೆ 4-6 ವರ್ಷಗಳ ಕಾಲ ಮಳೆ ನೀರನ್ನು ನೀವು ಸಂಗ್ರಹಿಸಿಕೊಂಡು ಉಪಯೋಗಿಸ್ಕೊಳ್ತಾ ಇರಬಹುದು. ಮತ್ತು ಪ್ರತಿ ವರ್ಷವೂ ಮಳೆ ಬಂದೇ ಬರುತ್ತಲ್ವ. ವರ್ಷದಲ್ಲಿ 1-2 ಸಾರಿ ಯಾಕೆ 4-6 ಸಾರಿ ಯಾಕೆ 10 ಸಾರಿ ಮಳೆ ನಿಮ್ಮ ಜಾಗದಲ್ಲಿ ಬೀಳ್ತಾ ಇರುತ್ತೆ. ಮಳೆ ಬೀಳುವಾಗ ಸಂತೋಷದಿಂದ ಹೊರಗಡೆ ಬನ್ನಿ. ಎಲ್ಲೆಲ್ಲಿ ನೀರು ಹೊರಗಡೆ ಹೋಗ್ತಾ ಇರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿ. ಜಮೀನುಗಳಲ್ಲೂ ಮಳೆ ನೀರು ಇಂಗುವಂತೆ ಕ್ರಮಗಳು ಆದಷ್ಟು ಒಳ್ಳೆಯದು. ಆದರೆ ಮಳೆ ಹೆಚ್ಚಾದಾಗ ನಿಮ್ಮ ಜಮೀನಿನಿಂದ ತೆಳುವಾಗಿ ಮಳೆ ನೀರು ಹೊರಗಡೆ ಹೋಗುವಂತೆಯೂ ಗಮನ ಇಟ್ಕೊಳ್ಬೇಕಾಗ್ತದೆ. ಹೀಗೆ ಮಳೆ ನೀರಿನ ಸಂರಕ್ಷಣೆ, ಮಳೆ ನೀರಿನ ವಿಶೇಷತೆ, ಬಳಕೆ ಕುರಿತಂತೆ ಮಾತಾಡ್ತಾ ಹೋದರೆ ತುಂಬ ಸಮಯ ಬೇಕಾದೀತು ಅಲ್ವಾ? ಕೇಳುಗರೆ, ಈಗ ಮಳೆ ನೀರಿನ ಸಂರಕ್ಷಣೆ, ಸದ್ಬಳಕೆ ಕುರಿತಂತೆ ಅರ್ಥಪೂರ್ಣವಾದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ BA ಗಣೇಶ್ ಮತ್ತು ಸಂಗಡಿಗರು. ಗಂಗೆ ಶರಣು, ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ, ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ನಿತ್ಯವೂ ನಮಗೆಲ್ಲ ನೀ
ನೀನಿಲ್ಲದೆ ಜಗತ್ತು ಶೂನ್ಯ. ಮನೆಯ ಮೇಲಿನ ನೀರನ್ನು ಹಿಡಿದಿಡಿ, ಮನೆಯ ಮೇಲಿನ ನೀರನ್ನು ಹಿಡಿದಿಡಿ, ಜಮೀನುಗಳಲ್ಲಿ ಓಡಲು ಬಿಡಬೇಡಿ, ಜಮೀನುಗಳಲ್ಲಿ ಓಡಲು ಬಿಡಬೇಡಿ, ಗರಿಷ್ಠ ಸಂರಕ್ಷಣೆಗೆ ಮನಸ್ಸು ಮಾಡಿ, ಗರಿಷ್ಠ ಸಂರಕ್ಷಣೆಗೆ ಮನಸ್ಸು ಮಾಡಿ, ಆಗ ನೋಡಿ ಬೆಳವಣಿಗೆ ನಿಮ್ಮ ಜೋಡಿ, ಆಗ ನೋಡಿ ಬೆಳವಣಿಗೆ ನಿಮ್ಮ ಜೋಡಿ, ಆಗ ನೋಡಿ ಬೆಳವಣಿಗೆ ನಿಮ್ಮ ಜೋಡಿ. ಆಗ ನೋಡಿ ಬೆಳವಣಿಗೆ ನಿಮ್ಮ ಜೋಡಿ. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ. ನೀನಿರುವ ಜಾಗದಲ್ಲೂ ಸಿಗುವುದು ಶುದ್ಧ ನೀರು, ನೀನಿರುವ ಜಾಗದಲ್ಲಿ ಸಿಗುವುದು ಶುದ್ಧ ನೀರು, ಕೊಳವೆ ಬಾವಿಗಳಲ್ಲೂ ಇರುವುದು ಲವಣ ನೀರು, ಕೊಳವೆ ಬಾವಿಗಳಲ್ಲೂ ಇರುವುದು ಲವಣ ನೀರು, ಅಪಾಯದ ಅಂಶದಿಂದ ದೂರವಿದೆ ಮಳೆ 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 ನೀರು. ಅಪಾಯದ ಅಂಶದಿಂದ ದೂರವಿದೆ ಮಳೆ ನೀರು. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ. ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ. ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ತು ಶೂನ್ಯ. ಶರಣು ಗಂಗೆ, 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 ಶರಣು ಗಂಗೆ. ರೈತ ಬಾಂಧವರೇ, ಕೇಳುಗರೆ, ನಿಸರ್ಗದಲ್ಲಿ ರೈತನಿಗೆ ಉಪಕಾರ ಮಾಡಿ ತಾವೂ ಬೆಳೆದು ಇತರೆ ಜೀವಿಗಳನ್ನು ಹತೋಟಿ ಮಾಡುವ ನಿಟ್ಟಿನಲ್ಲಿ ಅನೇಕ ಕ್ರಿಮಿಕೀಟಗಳು ಅಥವಾ ಕ್ರಿಮಿಕೀಟ ಗುಂಪಿಗೆ ಸೇರದ ಜೀವಿಗಳು ನೆರವಿಗೆ ಬರ್ತವೆ. ನೋಡಿ, ಹಲ್ಲಿ ನಮ್ಮ ಮನೆಗಳಲ್ಲಿ ಬೇಡಂದ್ರೂ ಬಂದು ಸೇರಿಕೊಳ್ಳುತ್ತೆ. ಕಪ್ಪೆ ಮನೆ ಒಳಗಡೆನೂ ಬರೋದಿದೆ, ಆದರೆ ನಾವಿಟ್ಟ ಹಾಲನ್ನಾಗಲಿ ಅನ್ನವನ್ನಾಗಲಿ ತಿನ್ನೋದಿಲ್ಲ. ಹಲ್ಲಿಗಳು ಸಹ ಗರಿಷ್ಠ ಪ್ರಮಾಣದಲ್ಲಿ ಸೊಳ್ಳೆಗಳನ್ನು, ನೊಣಗಳನ್ನು, ಕ್ರಿಮಿಕೀಟಗಳನ್ನು ಹುಡಿಕೊಂಡು ತಿಂತಾ ಇರ್ತವೆ. ರಾತ್ರಿ ಹೊತ್ತು ಸಹ ಕಾಯಕ ಮಾಡ್ತವೆ. ಕಪ್ಪೆಗಳು ಹೊಟ್ಟೆ ತುಂಬ ಕೀಟಗಳನ್ನೇ ತಿನ್ನೋದು. ಇದರಂತೆ ಜೇಡ, ಕಣಜ, ಗುಲುಗುಂಜಿ ಕೀಟ, ಹಾವುರಾಣಿ, ಓತಿಕ್ಯಾತ, ಅನೇಕ ರೀತಿಯ ಪಕ್ಷಿಗಳು, ಹೀಗೆ ಹುಡುಕ್ತಾ ಹೋದರೆ ತುಂಬ ಜೀವಿಗಳು ಈ ನಿಸರ್ಗದಲ್ಲಿ ಪರಿಸರದ ಒಳಿತಿಗೆ ಕೆಲಸ ಮಾಡ್ತಾ ಇರ್ತವೆ. ಇನ್ನು ಅನೇಕರು ಗಮನಿಸಿದರೆ ಪ್ರಾರ್ಥನಾ ಕೀಟ, ಪ್ರೇಯಿಂಗ್ ಮ್ಯಾಂಟಿಸ್ ಅಂದ್ಕೊಂಡು ಕರೆಯಲಾಗ್ತಾ ಇದೆ. ಮುಂಗಾಲುಗಳು ಉದ್ದವಾಗಿರ್ತವೆ, ಕಾಲುಗಳಲ್ಲಿ ಚೂಪನೆಯ ರಚನೆ ಇರುತ್ತೆ, ಕಾಲುಗಳನ್ನು ಮಡಿಚಿಕೊಂಡು ಪ್ರಾರ್ಥನೆಯ ರೀತಿಯಲ್ಲಿ ಅದು ಕೂತ್ಕೊಂಡು ಹೊಂಚು ಹಾಕ್ತಾ ಇರುತ್ತೆ. ನಮಗೇನು ಸಮಸ್ಯೆ ಮಾಡೋದಿಲ್ಲ, ನಮಗೆ ಕಚ್ಚೋದಾಗಲಿ ಕಾಲುಗಳಿಂದ ಹೊಡೆಯೋದಾಗಲಿ ಮಾಡೋದಿಲ್ಲ. ಆದರೆ ಅನೇಕ ರೀತಿಯ ಹುಳುಗಳು ಬೆಳೆಗಳಲ್ಲಿ ಕಾಣಿಸ್ತಾ ಇರ್ತಾವಲ್ಲ, ಅವುಗಳನ್ನು ಹಿಡಿದು ತನ್ನ ಆಹಾರವಾಗಿ ಬಳಕೆ ಮಾಡೋ ನಿಟ್ಟಿನಲ್ಲಿ ಈ ಪ್ರಾರ್ಥನಾ ಕೀಟ ಅಥವಾ ಪ್ರೇಯಿಂಗ್ ಮ್ಯಾಂಟಿಸ್ ಕೆಲಸ ಮಾಡ್ತಾ ಇರುತ್ತೆ. ನೋಡಲಿಕ್ಕೆ ಸುಂದರವಾಗಿರುತ್ತೆ, ಹಸಿರು ದೇಹ, ಹಾರಲಿಕ್ಕೂ ಆಗ್ತದೆ, ಆದರೆ ಯಾವಾಗಲೂ ಹಾರೋದಿಲ್ಲ. ಚಿಟ್ಟೆಗಳ ಥರ ಹಾರೋದು ಕಡಿಮೆನೆ, ಹೆಗ್ಗಿರ್ಕೊಂಡು ಹೋಗುತ್ತೆ. ಆದರೆ ಚಿಟ್ಟೆಗಳ ರೀತಿಯಲ್ಲಿ ಇದು ತುಂಬ ಚುರುಕಾಗಿ ಹಾರೋದಿಲ್ಲ. ಚಿಟ್ಟೆಗಳನ್ನು ಹಿಡಿಯೋದು ಕಷ್ಟವೇ ಅಲ್ವಾ? ಆದರೆ ಇದನ್ನು ಹಿಡ್ಕೊಳ್ಬೋದು.
ಕಾಲುಗಳು ದೊಡ್ಡವಾಗಿರ್ತವೆ, ಹಾಗೆ ಕಾಲುಗಳಂತೆ ಮೀಸೆಗಳು ಸಹ ಉದ್ದವಾಗಿರ್ತವೆ, ದೇಹನೂ ಉದ್ದವಾಗಿರುತ್ತೆ. ಪ್ರೇಯಿಂಗ್ ಮ್ಯಾಂಟಿಸ್ನಲ್ಲಿ ಬಗೆ ಬಗೆಯ ಪ್ರಭೇದಗಳನ್ನು ಕಾಣಬಹುದು. ಒಟ್ಟಾರೆ ಈ ಪ್ರಾರ್ಥನೆ ಕೀಟ ಕೃಷಿಕರಿಗೆ ಉಪಕಾರಿ ಜೀವಿ. ಈ ಕುರಿತಂತೆ ರಚನೆಯಾಗಿರುವ ಹಾಡು ಈಗ ನಿಮಗಾಗಿ ಬಿತ್ತರವಾಗ್ತಾ ಇದೆ. BA ಗಣೇಶ್ ಮತ್ತು ಸಂಗಡಿಗರು ಸೊಗಸಾಗಿ ಈ ಗೀತೆಗೆ ಸ್ವರ ಕೊಟ್ಟು ಹಾಡಿದ್ದಾರೆ. ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಕೆಲಸದಲ್ಲಿ ಹಠ ರೈತರ ಒಡನಾಟ, ಕೆಲಸದಲ್ಲಿ ಹಠ ರೈತರ ಒಡನಾಟ, ಪ್ರಾರ್ಥನಾ ಗೀತ ಸೊಗಸಾದ ನೋಟ, ಪ್ರಾರ್ಥನಾ ಗೀತ ಸೊಗಸಾದ ನೋಟ, ಗರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು, ಗರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು, ಬೇಡವಾಗುತ್ತವೆ ವಿಷಗಳು, ಬೇಡವಾಗುತ್ತವೆ ವಿಷಗಳು, ತಗ್ಗುತ್ತವೆ ಖರ್ಚುಗಳು, ತಗ್ಗುತ್ತವೆ ಖರ್ಚುಗಳು, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಇಂಗ್ಲಿಷ್ನಲ್ಲಿ ಪ್ರೇಯಿಂಗ್ ಮ್ಯಾಂಟಿಸ್, ಇಂಗ್ಲಿಷ್ನಲ್ಲಿ ಪ್ರೇಯಿಂಗ್ ಮ್ಯಾಂಟಿಸ್, ಇದರ ಜೀವನವೇ ಸೊಗಸು, ಇದರ ಜೀವನವೇ ಸೊಗಸು, ಕಾಲುಗಳಲ್ಲಿ ಮುಳ್ಳುಗಳ ಮೊನಚು, ಕಾಲುಗಳಲ್ಲಿ ಮುಳ್ಳುಗಳ ಮೊನಚು, ಹುಳು ಹಿಡಿಯಲು ಸಲಿಸು, ಹುಳು ಹಿಡಿಯಲು ಸಲಿಸು, ಹುಳು ಹಿಡಿಯಲು ಸಲಿಸು, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಇರಬೇಕು ಉಪಕಾರಿ ಕೀಟಗಳು, ಇರಬೇಕು ಉಪಕಾರಿ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ಕೃಷಿಯಲ್ಲಿರಲಿ ಜೈವಿಕ ಕ್ರಮಗಳು, ಕೃಷಿಯಲ್ಲಿರಲಿ ಜೈವಿಕ ಕ್ರಮಗಳು, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಕೆಲಸದಲ್ಲಿ ಹಠ ರೈತರ ಒಡನಾಟ, ಕೆಲಸದಲ್ಲಿ ಹಠ ರೈತರ ಒಡನಾಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ, ಪ್ರಾರ್ಥನಾ ಕೀಟ ಸೊಗಸಾದ ನೋಟ,
ರೈತ ಬಾಂಧವರೇ, ಕೇಳಿದರೆ ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ದೊಡ್ಡದು. ಒಂದೊಂದು ಗ್ರಾಮ್ ಮಣ್ಣಿನಲ್ಲಿ, 1 ಗ್ರಾಮ್ ಸಗಣಿಯಲ್ಲಿ, ಗೊಬ್ಬರದಲ್ಲಿ ಎಷ್ಟು ಸೂಕ್ಷ್ಮ ಜೀವಿಗಳು ಇದ್ದಾವಂತ ಎಣಿಸ್ಲಿಕ್ಕೆ ಹೋದರೆ ಅವುಗಳ ಸಂಖ್ಯೆ ಕೇವಲ 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಕೋಟಿ. ಹೇಳ್ತಾರೆ, ಫಲವತ್ತಾದ ಮಣ್ಣಿನ 1 ಗ್ರಾಮಿನಲ್ಲಿ 100 ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತೆ. 1 ಗ್ರಾಮು ಸಗಣಿಯಲ್ಲಿ, ಅದು ನಾಟಿ ಹಸುವಿನ ಸಗಣಿಯಲ್ಲಿ 500-600 ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತ ಅಂದ್ಕೊಂಡು ಬಲ್ಲವರು ನುಡಿಯೋದಿದೆ. ಸಿಂಧಿ ಹಸು ಅಥವಾ ಸಂಕರ ತಳಿ ಹಸುವಿನ ಸಗಣಿಯಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆನೆ. ಅದರಲ್ಲೂ ಉಪಕಾರಿ ಸೂಕ್ಷ್ಮ ಜೀವಿಗಳು ನಾಟಿ ಹಸುವಿನ ಸಗಣಿಯಲ್ಲಿ ಹೆಚ್ಚಿರ್ತವಂತ ಅಂದ್ಕೊಂಡು ಅಧ್ಯಯನಗಳ ವರದಿಗಳನ್ನು ಮಾಧ್ಯಮಗಳು ಪ್ರಕಟ ಮಾಡಿದವೆ. ಹೀಗೆ ಪರಿಸರದಲ್ಲಿ ಏನೆಲ್ಲ ಸೂಕ್ಷ್ಮ ಜೀವಿಗಳಿದೆ ನೋಡಿ. ಉಪಕಾರಿ ಸೂಕ್ಷ್ಮ ಜೀವಿಗಳು, ಅಪಾಯ ತಂದೊಡ್ಡುವ ಸೂಕ್ಷ್ಮ ಜೀವಿಗಳು. ಇವು ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಬೆಳೆಗಳಲ್ಲಿ ಕಾಣಿಸುವ 10 ರೋಗಗಳಿಗೆ ಸೂಕ್ಷ್ಮಜೀವಿಗಳೇ ಮೂಲ ಕಾರಣ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ರೋಗಗಳನ್ನು ತಂದೊಡ್ತವೆ. ಈ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಹತೋಟಿ ಮಾಡಲಿಕ್ಕೆ ಮಣ್ಣಿನಲ್ಲಿ ಮತ್ತು ಪರಿಸರದಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳಿದ್ದಾವೆ. ಕೆಲವು ಶಿಲೀಂಧ್ರ ರೋಗಗಳನ್ನು ಉಪಕಾರಿ ಶಿಲೀಂಧ್ರಗಳು ಹತೋಟಿ ಮಾಡ್ತವೆ. ಕೆಲವು ಶಿಲೀಂಧ್ರಗಳು ಬರೀ ಶಿಲೀಂಧ್ರಗಳನ್ನಲ್ದಲೇ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸೋದಿದೆ. ಹೀಗೆ ಸೂಕ್ಷ್ಮ ಜೀವಿಗಳು ನೀರಿನಲ್ಲಿ, ಮಣ್ಣಿನಲ್ಲಿ, ಗಾಳಿಯಲ್ಲಿ, ಬೇರುಗಳಲ್ಲಿ, ಸಸ್ಯಗಳ ಬೇರೆ ಬೇರೆ ಭಾಗಗಳಲ್ಲೂ ಕಾಣಿಸ್ಕೊಳ್ಳೋದಿದೆ. ಹಾಲಿನಲ್ಲೂ ಸೂಕ್ಷ್ಮ ಜೀವಿಗಳಿದ್ದಾವೆ ಅಲ್ವಾ ಶ್ರೋತೃಗಳೇ? ಮೊಸರು, ಮಜ್ಜಿಗೆಯಲ್ಲೂ ಉಪಕಾರಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಮೊಸರಾಗಲಿಕ್ಕೆ ಸೂಕ್ಷ್ಮಜೀವಿಯೇ ಕಾರಣ, ಲ್ಯಾಕ್ಟೋಬೆಸಿಲಸ್. ಇದಿಲ್ಲದೆ ಹೋದರೆ ಹಾಲು ಮೊಸರೇ ಆಗೋದಿಲ್ಲ. ಹೀಗೆ ಸೂಕ್ಷ್ಮ ಜೀವಿಗಳ ಜಗತ್ತನ್ನು ಜಾಲಾಡಿಸ್ತಾ ಹೋದರೆ ವಿಶೇಷವಾದ ಅಂಶಗಳು ನಮಗೆ ಗೋಚರಿಸ್ತವೆ. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸೂಕ್ಷ್ಮ ಜೀವಿಗಳ ಅಧ್ಯಯನ ಕುರಿತಂತೆ ಪದವಿ ಮತ್ತು ಸ್ನಾತಕೋತ್ತರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಆಳವಾಗಿ ತಿಳ್ಕೊಳ್ಳೋದಿದೆ. ಇನ್ನು PhDಯಲ್ಲಂತೂ ಇನ್ನೂ ಆಳಕ್ಕೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಗಮನ ಹರಿಸ್ತಾರೆ. ಕೇಳುಗರೆ, ಸೂಕ್ಷ್ಮ ಜೀವಿಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಉತ್ಪಾದನೆ ಮಾಡಿ ರೈತರ ಬಳಕೆಗೆ ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಟ್ರೈಕೋಡರ್ಮಾ, ಸೀಡೋಮೋನಸ್, ರೈಜೋಬಿಯಂ ಈ ರೀತಿಯ ಸೂಕ್ಷ್ಮಜೀವಿಗಳು ಇವತ್ತು ಹಲವೆಡೆ ಸಿಗ್ತದವೆ. ಇದರೊಂದಿಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ನಡೀತದವೆ. ಬೆಸಿಲಸ್ನಂತಹ ಸೂಕ್ಷ್ಮಜೀವಿಗಳನ್ನು ಈಗೀಗ ಉತ್ಪಾದನೆ ಮಾಡಿ ಬಿಡುಗಡೆ ಮಾಡಲಾಗ್ತಾ ಇದೆ. ಮೈಕೋರೈಜಾ ಇದು ಸಹ ಸೂಕ್ಷ್ಮಜೀವಿ. ಬೇರಿನ ವಲಯದಲ್ಲಿ ಈ ಸೂಕ್ಷ್ಮಜೀವಿ ನೆಲೆಸಿ ರೈತನಿಗೆ ಉಪಕಾರ ಮಾಡ್ತಾ ಹೋಗ್ತದೆ. ಈ ಸೂಕ್ಷ್ಮಜೀವಿಗಳನ್ನು ನಾಶ ಮಾಡುವ ರೋಗಾಣುಗಳಿದ್ದಾವೆ ರೈತ ಬಾಂಧವರೇ. ಆದರೂ ನಶಿಸ್ತಾ ಮತ್ತಷ್ಟು ಪುಟಿದದ್ದು ರೋಗಾಣುಗಳನ್ನು ದೂರ ಮಾಡಲಿಕ್ಕೆ ಉಪಕಾರಿ ಸೂಕ್ಷ್ಮಜೀವಿಗಳು ಸದಾ ಕಾಯಕ ಮಾಡ್ತಾ ಇರ್ತವೆ. ಇದಕ್ಕಾಗಿ ಪರಿಸರ ಪ್ರಿಯ ತತ್ವಗಳನ್ನು ರೈತರು ಅನುಸರಿಸಿದಷ್ಟು ಭೂಮಿ ಚೆನ್ನಾಗಿರುತ್ತೆ, ಆರೋಗ್ಯಕರ ಬೆಳೆ ಬರುತ್ತೆ, ಗ್ರಾಹಕರ ಆರೋಗ್ಯಕ್ಕೂ ಹಿತವಾಗ್ತದೆ. ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸಿದಷ್ಟು ಈ ಸೂಕ್ಷ್ಮಜೀವಿಗಳು ಕಮ್ಮಿಯಾಗ್ತವೆ, ನಶಿಸ್ತಾ ಹೋಗ್ಬಿಡ್ತವೆ. ಇದರಿಂದ ಬೆಳೆ ಉತ್ಪಾದನೆಗೂ ಅಡ್ಡಿಯಾಗ್ತದೆ, ಹಾಗೆ ಮನುಕುಲಕ್ಕೂ ಸಮಸ್ಯೆಗಳೇ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು, ಹಸಿರೆಲೆ ಗೊಬ್ಬರ ಆಗಿರಬಹುದು, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರಗಳು, ಕುರಿ, ಕೋಳಿ, ಆಡಿನ ಹಿಕ್ಕೆ ಈ ರೀತಿಯ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಷ್ಟು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಲ್ದಲೇ ಅನೇಕ ರೀತಿಯ ಉಪಕಾರಿ ಜೀವಿಗಳು ಮನೆ ಮಾಡ್ತವೆ. ರೈತನ ನೆರವಿಗೆ ಅವು ಕಾಯಕ ಮಾಡ್ತಾ ಹೋಗ್ತವೆ. ಕೇಳುಗರೆ, ಈಗ ಸೂಕ್ಷ್ಮ ಜೀವಿಗಳ ಕುರಿತಂತೆ ಸಮೂಹ ಗಾನದಲ್ಲಿ ಒಂದು ಹಾಡು ನಿಮಗಾಗಿ ಬಿತ್ತರವಾಗ್ತಾ ಇದೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣಕಣಗಳಲ್ಲಿವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣಕಣಗಳಲ್ಲಿವೆ. ಕೋಟ್ಯಾಂತರ ಸಂಖ್ಯೆಯಲ್ಲಿವೆ,
ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ